ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ದಿನೇ ದಿನೇ ರಂಗೇರ್ತಾ ಇದೆ. ಯಾಕಂದರೆ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿಯಿಂದ ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರಾಗ್ತಾರೆ, ಮಹಿಳಾ ಅಭ್ಯರ್ಥಿ ಏನಾದರೂ ನಿಂತ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆಗಳು ಉಟ್ಕೊಳ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ಕುಸುಮಾ ಹನುಮಂತರಾಯಪ್ಪ ಅವರ ಹೆಸರು ಕೂಡ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಿಂದ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಕುಸುಮಾ ಹನುಮಂತರಾಯಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ತಮ್ಮ ಹೆಸರು ಕೇಳಿ ಬರ್ತಾ ಇದೆ. ನಾಯಕರಿಂದ ಅಪ್ರೋಚ್ ಆಗಿದೆಯಾ, ಏನು ಸಿದ್ಧತೆ ನಡೀತಾ ಇದೆ? ಇಲ್ಲ, ಬೆಂಗಳೂರು ಉತ್ತರದ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆ ನಡೆದಿಲ್ಲ. ನಾನಿವತ್ತು ಏನು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಸಂಸದರಾಗಿರೋ ಡಿ.ಕೆ. ಸುರೇಶ್ ಸರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ. ಸೊ ನನ್ನ ಕ್ಷೇತ್ರ ಏನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇದೆ, ಆ ಕ್ಷೇತ್ರ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರೋದ್ರಿಂದ ಅಲ್ಲಿ ನಾವು ನಮ್ಮ ಸಂಸದರಿಗಾಗಿ ಅವ್ರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ ಮೇಡಮ್. ತಮಗೇನಾದರೂ ಪಕ್ಷದಿಂದ ನಿಲ್ಲಿಸಿದ್ರೆ ತಾವು ರೆಡಿ ಇದ್ದೀರಾ ಅಂತ? ಅಲ್ಲ, ಆ ರೀತಿಯಾದ ಯಾವುದೇ ಚರ್ಚೆಗಳು ಇವಾಗ ನಡೆದಿಲ್ಲ. ನಡೀದೇ ಇರೋಂಥ ಚರ್ಚೆಗಳ ಬಗ್ಗೆ ನಾನು ಸುಮ್ಮನೆ ರಿಯಾಕ್ಷನ್ಸ್ ಕೊಡೋದು ವ್ಯರ್ಥ ಆಗುತ್ತೆ. ಸೊ ಅಂಥ ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ಏನಾದರೂ ಇದ್ದರೆ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಪಕ್ಷದ ಒಳಗಡೆ ಆಂತರಿಕ ಆ ಚರ್ಚೆಗಳು ನಡೀತಾ ಇದ್ದಾವೆ, ಒಂದಷ್ಟು ಮಾಹಿತಿ ಕೊನೆಯದಾಗಿ ತಮಗೆ ತಿಳಿಸದೇ ಇರಬಹುದು. ಕೊನೆಯದಾಗಿ ನಿಲ್ಲುವಂಥ ಅವಕಾಶಗಳು ಬಂದರೆ ತಾವು ನಿಲ್ಲಕ್ಕೆ ರೆಡಿ ಇದ್ದೀರಾ ಅಂತ? ಅಲ್ಲ, ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಏನು ಚರ್ಚೆಗಳಾಗ್ತಾ ಇದೆ ಅನ್ನೋದು ಕೂಡ ನನಗೆ ಮಾಹಿತಿ ಇಲ್ಲ. ನಾನು ಉತ್ತರಕ್ಕೆ ನಿಲ್ಲುವಂಥ ಚರ್ಚೆಗಳು ಇದುವರೆಗೂ ನನ್ನ ಮಟ್ಟಿಗೆ ನನ್ನವರೆಗೂ ಕೂಡ ಬಂದಿಲ್ಲ. ಸೊ ಅದರಿಂದ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈ ಮುಂಚೆಯಿಂದನೂ ಕೂಡ ತಮಗೆ ಅಪ್ರೋಚ್ ಆಗಿರಲಿಲ್ವಾ ಮೇಡಮ್ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಅಂತ? ಇಲ್ಲ, ಆ ಥರ ಚರ್ಚೆಗಳು ನನ್ನವರೆಗೂ ಯಾವುದೂ ಕೂಡ ಬಂದಿರಲಿಲ್ಲ. ಕೆಲವು ಬಾರಿ ಕೇಳಿದ್ರು, ಬಟ್ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಕೇಳಿದಾಗ ನೀವೇ ಬೇಡ ಅಂತ ಹೇಳಿದ್ರೆ ಹೇಗೆ ಅಂತ ಮೇಡಮ್? ಇಲ್ಲ, ಆ ಥರ ಚರ್ಚೆಗಳು ನಡೀತಾ ಇದೆ ಅಂತ ನಿಮಗೆ ಮಾಧ್ಯಮಗಳ ಕಡೆಯಿಂದನೂ ಕೂಡ ಬಂದಿತ್ತು. ಸೊ ಬಂದಂಥ ಸಂದರ್ಭದಲ್ಲಿ ನಾವು ಈಗ ನನಗೆ ಕಾನ್ಸಂಟ್ರೇಷನ್ ಬಹಳ ಮುಖ್ಯವಾಗಿ ನನ್ನ ಕ್ಷೇತ್ರದಲ್ಲಿ ಏನು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲಿ ನಮ್ಮ ಸಂಸದರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಮೇಡಮ್, ಕೊನೆಯದಾಗಿ ಲಾಸ್ಟ್ ಮಿನಿಟಲ್ಲಿ ನಿಮ್ಗೆ ಅಭ್ಯರ್ಥಿ ಮಾಡಿದರೆ ಅಂದರೆ ತಾವು ನಿಲ್ಲೋಕೆ ರೆಡಿ ಇದ್ದೀರಿ ಅಂತ ಪಕ್ಷ ಹೇಳಿದರೆ, ಸೂಚನೆ ಮಾಡಿದರೆ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ಸೂಚನೆ ಕೊಟ್ಟರೆ ತಾವು ನಿಲ್ಲೋಕೆ ರೆಡಿ ಇದ್ದೀರಿ ಅಂತ? ಅಲ್ಲ, ಆ ಥರ ನಾನು ಸುಮ್ಮನೆ ಹೇಳೋದಕ್ಕಾಗೋದಿಲ್ಲ. ಸೊ ಆ ಥರ ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ನನಗೆ ಮಾಹಿತಿಯನ್ನು ನನ್ನನ್ನು ಕೂಡ ಕೇಳೋವಂಥ ಕೆಲಸಗಳಾಗತ್ತೆ. ಅವಾಗ ಏನು ಹೇಳಬೇಕು ಅಂತ ಇದೆಯೋ ಅದನ್ನು ನಾನು ಖಂಡಿತವಾಗ್ಲೂ ಅವ್ರ ಮಾಹಿತಿಯನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.